ಹಾಯ್ 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 ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಹೇಗಿದೆ ಈ ಆಟ ಸಾಮಾನು ನೋಡಿದ್ರಾ? ನೋಡಿದ್ರೆ ಒಂಥರ ಖುಷಿ ಆಗುತ್ತಲ್ಲ. ಜಸ್ಟ್ ಮಾಡಿದೆ, ಪ್ಲೇ ಮಾಡಿದೆ, ಚೆನ್ನಾಗಿದೆ ಅಲ್ಲ. ಬನ್ನಿ, ಶುರುವಾಗಿದೆ ರೂಟೀನ್. ಗ್ರಾಸರಿ ಎಲ್ಲ ತಂದಿದ್ದಾರೆ, ಈ ಚೀಲದಲ್ಲಿ ಜೋಡಿಸ್ಕೋಬೇಕು. ಇದು ನಿನ್ನೆ ಸಂಜೆಯ ಪೂಜೆ. ಆ್ಯಕ್ಚುಲಿ ನಿನ್ನೆ ಸಂಕಷ್ಟಹರ ಚತುರ್ಥಿ ಎಲ್ಲ ಇತ್ತಲ್ಲ, ಬುಧವಾರ. ನನ್ನ ಮಗ ಬೆಳಗ್ಗೆ ಕಡಲೆಕಾಳು ನೆನೆಸ್ಬಿಟ್ಟು 21 ಹಾರ ಮಾಡಿದ್ದಾನೆ. ಲಾಸ್ಟ್ ಇಯರು 3 ವರ್ಷ ಮಾಡಿದ್ದ, 3 ತಿಂಗಳು. ನೋಡಿ, ಕಾಣ್ತಾ ಇದೆಯಾ? ಸಿಂಪಲ್ ಮಿನಿ ಬ್ಲಾಗ್. ಹಾಗೆ ಕೂಡ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಇದೆ ಟಿಫನ್ ಅಷ್ಟೇ. ಇವತ್ತು ಟಿಫನ್ಗೆ ಸಿಂಪಲ್ಲಾಗೆ ಫ್ರೈಡ್ ರೈಸ್ ಗೊಜ್ಜು ಮಾಡ್ಕೊಂಡಿದ್ದೀನಿ. ಡೈಲಿ ತರಕಾರಿ ಇದ್ದರೆ ಪಲಾವು, ತರಕಾರಿ ಪಲ್ಯ ಮಾಡೋದಿದ್ದೇನೆ. ನೋಡಿ, ಈ ಥರ ಮಾಡಿಕೊಂಡು ಈ ಥರ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಟಿಫನ್ ಮಾತ್ರ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ಹಾಲು ಕಾಯಿಸಿ ಕಾಫಿ ಮಾಡೋಕ್ಕೆ ಹಾಲು ಕಾಯಿಸಿದ್ದೀನಿ. ಬಾಕ್ಸ್ಗೆ ಹಾಕೋಕ್ಕೆ ಕಲಸಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ. ಟಿಫನ್ ಇನ್ನೂ ಮಾಡಿಲ್ಲ, ನಾನು ಮಾಡಬೇಕು. ಈ ಬಾಂಡೆಯಲ್ಲೇ ಗೊಜ್ಜು ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ಟಿಫನ್ ಬಾಕ್ಸ್ಗೆ. ಇದು ರೈಸ್, ಸೋನಾ ಮಸೂರಿ ರೈಸು. 1 ಲೋಟ ಅಕ್ಕಿಗೆ 2 ಲೋಟ ನೀರು. ಕೆಲವೊಂದು ಬ್ರ್ಯಾಂಡ್ ಚೇಂಜ್ ಆಗುತ್ತೆ. 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಬೇಕಾಗುತ್ತೆ, ಬುಲೆಟ್ ರೈಸ್ ಆದರೆ. ಹಾಗೆ ಫ್ರೈಡ್ ರೈಸ್ ಗೊಜ್ಜು ತುಂಬ ಚೆನ್ನಾಗಿ ಬಂದಿದೆ. ಒಂದು 2-3 ಸಲ ಟ್ರೈ ಮಾಡಿದ್ದೀನಿ. ಅಂದರೆ ಒಂದೊಂದು ಸಲ ಫ್ಲೇವರ್ ಒಂದು ಸ್ವಲ್ಪ ಕಡಿಮೆ ಬರ್ತಾಯಿತ್ತು, ಬಟ್ ಈ ಸಲ ಚೆನ್ನಾಗಿ ಬಂದಿದೆಯಂತೆ. ಮಾಮೂಲಿ ನೋಡ್ಬೋದು, ಈ ಥರ ಇದೆ. ಹುರುಳಿಕಾಯಿ, ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ಬಟಾಣಿ, ಹಸಿ ಬಟಾಣಿ ಅಲ್ಲ, ಒಣ ಬಟಾಣಿ ನೆನೆಸಿ ಸ್ವಲ್ಪ ಮೊಳಕೆ ಬಂದಿತ್ತು, ಹಾಕ್ಕೊಂಡಿದ್ದೀನಿ. ಏನಿಲ್ಲ, ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಒಂದು ಕಡಾಯಿಗೆ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ, ಸಾಸಿವೆ ಅವಶ್ಯಕತೆ ಇಲ್ಲ. ಕುಕ್ಕಿಂಗ್ ಆಯಿಲ್ಲು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸಣ್ಣಗೆ ಹಚ್ಕೊಂಡಿರೋ ಕ್ಯಾರೆಟು ಮತ್ತು ಹುರುಳಿಕಾಯಿ, ಬಟಾಣಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಕ್ಯಾಪ್ಸಿಕಮ್ಮು, ಎಲೆಕೋಸು, ಆಲೂಗಡ್ಡೆ ಬೇಕಾದರೆ ಹಾಕ್ಕೊಳ್ಳಿ. ಆಲೂಗಡ್ಡೆ ಏನು ಅವಶ್ಯಕತೆ ಇಲ್ಲ. ಅದೆಲ್ಲ ಫ್ರೈ ಆದಮೇಲೆ ಒಂದೇ ಒಂದು ಟೊಮೆಟೊ ಮಾತ್ರ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಒಂದೇ ಟೊಮೆಟೊ, ಜಾಸ್ತಿ ಹುಳಿ ಆಗಬಾರ್ದಂತ ನಾನು ಯಾವುದೇ ಸಾಸ್ ಬಳಸಿಲ್ಲ. ಸಾಸ್ ಬದಲಾಗಿ ಒಂದೇ ಒಂದು ಟೊಮೆಟೊ ಪ್ಯೂರಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಸಣ್ಣಗೆ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಪೇಸ್ಟ್ ಹಾಕೊಬೋದು, ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಜಜ್ಜಿಬಿಟ್ಟು ಕೂಡ ಹಾಕ್ಕೋಬೋದು. ಆಮೇಲೆ ಒಂದೇ ಒಂದು ಚಿಟಿಕೆ ಬ್ಲ್ಯಾಕ್ ಸಾಲ್ಟು ಮತ್ತು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡ್ರು, ಒಂದು ಅರ್ಧ ಸ್ಪೂನು ಮೆಣಸು ಪೌಡ್ರು ಮತ್ತು ಪುಡಿ ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಗೊಜ್ಜು ಮಾಡ್ಕೊಂಡಿರೋದು. ಸೌಂಡ್ ಕೇಳಿಸ್ಕೊತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಬ್ಲ್ಯಾಕ್ ಸಾಲ್ಟ್ ಪೌಡ್ರು ಒಂದೇ ಒಂದು ಚಿಟಿಕೆ ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಉಪ್ಪಿನ ಅಂಶನೂ ಇರುತ್ತೆ, ಟೇಸ್ಟ್ ಅಂಶನೂ ಇರುತ್ತೆ. ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿದೆ. ತರಕಾರಿ 150 to 60% ಕುಕ್ ಆದರೆ ಸಾಕಾಗುತ್ತೆ. ಫ್ರೈ ಅಲ್ವಾ ಇದು, ಆಯಿಲ್ ಫ್ರೈ ಮಾಡೋದು. ಆಯಿಲ್ ನೋಡ್ಕೊಂಡು ಹಾಕ್ಕೊಳ್ಳಿ. ಥ್ಯಾಂಕ್ ಯು. ಬೈ ಟೇಕ್ ಕೇರ್.